ವೀಕ್ಷಕರೇ, ಚಕ್ಬಂದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ದೇಶಾದ್ಯಂತ ಹಳೆ ನೋಟುಗಳನ್ನ ಬ್ಯಾನ್ ಮಾಡಿ 22 ದಿನಗಳಿಂದ ಪ್ರಧಾನಿ ನರೇಂದ್ರ ಮೋದಿ ಜನಸಾಮಾನ್ಯರಿಂದ ಬೇಷ್ ಅನಿಸಿಕೊಳ್ತಾ ಇದ್ರು. ಆದ್ರೆ ನಿಜವಾದ ಅಗ್ನಿ ಪರೀಕ್ಷೆ ಇಂದಿನಿಂದ ಆರಂಭ ಆಗಿದೆ ಅಂತ ಅನಿಸುತ್ತೆ. ಇಲ್ಲಿಯವರೆಗೆ ಚಿಲ್ಲರೆ ಹಣಕ್ಕಾಗಿ ಮತ್ತು ಹೊಸ ನೋಟುಗಳಿಗಾಗಿ ಪರದಾಡ್ತಾ ಇದ್ದಂತಹ ಜನ ಇನ್ಮೇಲೆ ಸಂಬಳಕ್ಕಾಗಿ ಮತ್ತು ದಿನನಿತ್ಯದ ಬಳಕೆಗಾಗಿ ತಿಂಗಳ ಆರಂಭದಲ್ಲಿ ತಿಂಗಳಾದ್ಯಂತ ಖರ್ಚು ಮಾಡಬೇಕಾದಂತ ಖರ್ಚು ವೆಚ್ಚಕ್ಕೋಸ್ಕರ ತಮ್ಮ ಸಂಬಳವನ್ನ ಪಡೆಯುವುದಕ್ಕೆ ಬ್ಯಾಂಕ್ ಮತ್ತು ಎಟಿಎಂಗಳತ್ತ ಧಾವಿಸ್ತಾ ಇದ್ದಾರೆ. ಆದರೆ ಹಣದ ಪೂರೈಕೆಯಲ್ಲಿ ವ್ಯತ್ಯಯವಾದ ಕಾರಣ ನೋ ಕ್ಯಾಶ್ ಅನ್ನುವಂತಹ ಬೋರ್ಡ್ ಬ್ಯಾಂಕ್ಗಳಲ್ಲೂ ಮತ್ತು ಎಟಿಎಂಗಳಲ್ಲಿ ಕಂಡು ಬರ್ತಾ ಇರೋದ್ರಿಂದ ಸಣ್ಣದಾಗಿ ವಿಚಲಿತರಾಗಿದ್ದಾರೆ ಅಂತ ಅನ್ಸುತ್ತೆ. ಅಲ್ಲಲ್ಲಿ ಆಕ್ರೋಶ ಭುಗಿಲೆದ್ದಿದೆ, ಲಾಠಿ ಚಾರ್ಜ್ ಆಗಿದೆ, ಮತ್ತೊಂದು ಕಡೆ ಮುತ್ತಿಗೆ ಹಾಕೋದು, ಕಲ್ಲು ತೂರಾಟ, ಈ ರೀತಿಯ ಸಣ್ಣ ಪುಟ್ಟ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಇದೇ ಪರಿಸ್ಥಿತಿ ಮುಂದುವರೆದರೆ ನಿಜಕ್ಕೂ ಕೂಡ ಆರ್ಥಿಕ ತುರ್ತು ಪರಿಸ್ಥಿತಿಯ ಬಗ್ಗೆ ಏನು ವಿಪಕ್ಷಗಳು ಮಾತನಾಡ್ತಾ ಇದ್ದಾವೆ ಆ ರೀತಿಯಾದಂತಹ ಪರಿಸ್ಥಿತಿ ತಲೆದೋರಬಹುದು. ಹಾಗಾದ್ರೆ ಆಲ್ಟರ್ನೇಟಿವ್ ಏನಿದೆ? ಪರಿಸ್ಥಿತಿಯನ್ನ ಸಂಭಾಳಿಸಬೇಕು ಅಂದ್ರೆ ನಾವು ಏನ್ ಮಾಡಬೇಕು? ಇನ್ನು ಕೇಂದ್ರ ಸರ್ಕಾರ, RBI ಏನ್ ಮಾಡ್ತಾ ಇದೆ? ಬಹಳಷ್ಟು ವಿಚಾರಗಳಿವೆ. ಜನಸಾಮಾನ್ಯರಿಗೆ ನಿಜಕ್ಕೂ ಕೂಡ ಅನುಕೂಲಕರವಾಗುವ ರೀತಿಯಲ್ಲಿ ಇವತ್ತಿನ ಚರ್ಚೆಯನ್ನ ನಾವು ಮಾಡ್ತೀವಿ. ಹಾಗಾದ್ರೆ ಸಂಬಳವನ್ನ ಪಡೆಯೋದು ಹೇಗೆ, ನಿಮ್ಮ ಖರ್ಚು ವೆಚ್ಚವನ್ನ ಸರಿದೂಗಿಸೋದು ಹೇಗೆ, ಈ ಬಗ್ಗೆ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಕ್ಷಣದ ಟಾಪ್ ಸ್ಟೋರೀಸ್. ಎಟಿಎಂ ಬ್ಯಾಂಕ್ ನಲ್ಲಿ ಸಿಕ್ತಿಲ್ಲ ಹಣ, ರೊಚ್ಚಿಗೆದ್ದ ಕಲಬುರಗಿ ಜನರಿಂದ ಕಲ್ಲು ತೂರಾಟ, ಹಣ ಕೇಳಿದ ಗ್ರಾಹಕರ ಮೇಲೆ ಲಾಠಿ ಚಾರ್ಜ್, ವೇತನ ನೀಡೋದಕ್ಕೆ 1000 ಕೋಟಿ ರಿಲೀಸ್, ಸಮಸ್ಯೆ ನಿವಾರಣೆಗೆ RBI ಶತಪ್ರಯತ್ನ, ಇ ಬ್ಯಾಂಕಿಂಗ್ಗೆ ಮುಂದಾಗುವಂತೆ ಮನವಿ. ತಮಿಳುನಾಡಿಗೆ ಮತ್ತೆ ಜಲಪ್ರಳಯದ ಭೀತಿ, ಮಧ್ಯರಾತ್ರಿ ಚೆನ್ನೈಗೆ ಅಪ್ಪಳಿಸುತ್ತೆ ನಾಡ ಚಂಡಮಾರುತ, ಕರ್ನಾಟಕ ಕೇರಳದಲ್ಲೂ ಮಳೆ ಸಾಧ್ಯತೆ. ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ಮಂಡನೆ, ಕೃಷಿಕನಿಗೆ ಸರ್ಕಾರಿ ಜಾಗದ ಮೇಲೆ ಮಾಲೀಕತ್ವ, ನಾಳೆ ಸದನದಲ್ಲಿ ಬಯಲಾಗುತ್ತೆ ನೈಸ್ ಅಕ್ರಮ. IAS ಟಾಪರ್ಗಳ ವಿವಾಹಕ್ಕೆ ವಿರೋಧ, ಟೀನಾ ಪೋಷಕರಿಗೆ ಹಿಂದೂ ಮಹಾಸಭಾದಿಂದ ಪತ್ರ, ಆಮೇರ್ನ ಮತಾಂತರ ಮಾಡುವಂತೆ ಒತ್ತಡ. ಅಯ್ಯೋ, ಬ್ಯಾಂಕ್ಗಳಲ್ಲಿ ದುಡ್ಡಿಲ್ಲ, ಎಟಿಎಂಗಳು ಬಾಯ್ ಬಿಡ್ತಿಲ್ಲ, ಬಾಡಿಗೆ, ದಿನಸಿ, ಹಾಲು, ಫೀಸು, ಚೀಟಿ, ಸಾಲಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾಳೆ ಪ್ರತ್ಯಕ್ಷವಾಗುತ್ತೆ ಡಿಸೆಂಬರ್ ಭೂತ, ಸಂಬಳ ಆದ್ರೂ ಕೈಗೆ ಕಾಸು ಬರ್ತಾ ಇಲ್ಲ. ಚಡ್ಪಡಿಸ್ತಾ ಇದ್ದಾರೆ ಜನ, ಆದ್ರೆ ಕಾಂಚಾಣ ಮಾತ್ರ ಕುಣಿತಾ ಇಲ್ಲ. ಇದೇ ಹೊತ್ತಿನ ವಿಶೇಷ ಹಣ ರಣ. ನಾಳೆ ಪ್ರತ್ಯಕ್ಷ ಡಿಸೆಂಬರ್ ಭೂತ, ಸಂಬಳ ಆದ್ರೂ ಕೈಗೆ ಕಾಸು ಬರುತ್ತಾ? ಬ್ಯಾಂಕ್ಗಳಿಗೆ ಶುರುವಾಗಿದೆ ಹೊಸ ಆತಂಕ. ಪ್ರಧಾನಿ ಮೋದಿ ಹಳೆ ನೋಟ ನಿಷೇಧಿಸಿ 22 ದಿನಗಳು ಕಳೆದರೂ ಪರಿಸ್ಥಿತಿಯಲ್ಲಿ ಹೇಳಿಕೊಳ್ಳುವಂತಹ ಸುಧಾರಣೆಯಾಗಿಲ್ಲ. ಜನ ಚಿಲ್ಲರೆ ದುಡ್ಡಿಗಾಗಿ ಪರದಾಡ್ತಾ ಇದ್ದಾರೆ. ಆದರೆ ಈಗ ಮತ್ತೊಂದು ಸವಾಲು ಎದುರಿಸೋದಕ್ಕೆ ಜನತೆ ಸಜ್ಜಾಗಬೇಕು. ಯಾಕೆ ಅಂದ್ರೆ ನವೆಂಬರ್ ಮುಗಿದು ನಾಳೆಯಿಂದ ಡಿಸೆಂಬರ್ ತಿಂಗಳು ಪ್ರಾರಂಭವಾಗುತ್ತೆ. ಹೀಗಾಗಿ ಬ್ಯಾಂಕ್ಗಳಿಗೆ ಹೊಸ ಆತಂಕ ಕೂಡ ಶುರುವಾಗಿದೆ. ಯಾಕೆ ಅಂದ್ರೆ ಇದು ಎಲ್ಲರ ವೇತನವೂ ಕೂಡ ಖಾತೆಗೆ ಬಂದು ಬೀಳುವಂತ ಸಮಯ. ಹೀಗಾಗಿ ಎಲ್ಲರೂ ನಗದು ಹಣವನ್ನ ವಿತ್ಡ್ರಾ ಮಾಡೋದಕ್ಕೆ ಬ್ಯಾಂಕಿಗೆ ಮತ್ತೆ ಮುಗಿಬೀಳುವಂತ ಸಾಧ್ಯತೆ ದಟ್ಟ ಆಗಿದೆ. ಮೊದಲೇ ನೋಟ್ ಬ್ಯಾನ್ ನಿಂದಾಗಿ ಪ್ರತಿದಿನ ಬರ್ತಾ ಇರುವಂತ ಗ್ರಾಹಕರಿಗೆ ದುಡ್ಡು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂಥದ್ರಲ್ಲಿ ಈಗ ಮತ್ತೆ ಜನರ ಅಕೌಂಟ್ಗೆ ಹಣ ತುಂಬುವಂತ ಸಮಯ ಬಂದಿರೋದ್ರಿಂದ ಬ್ಯಾಂಕ್ಗಳಲ್ಲಿ ದುಡ್ಡಿನ ಕೊರತೆ ಕಾಣಿಸಿಕೊಳ್ಳಬಹುದು. ಇವತ್ತಿಗೂ ಅದೆಷ್ಟೋ ಕಂಪನಿಗಳು ನಗದಿನ ರೂಪದಲ್ಲೇ ತಮ್ಮ ನೌಕರರಿಗೆ ಸಂಬಳ ನೀಡ್ತಾ ಬಂದಿವೆ. ಪ್ರತಿ ತಿಂಗಳು ಸಂಬಳವನ್ನ ಕ್ಯಾಶ್ ರೂಪದಲ್ಲಿ ನೇರವಾಗಿ ಕೈಗೆ ಕೊಡ್ತಾ ಇವೆ. ದೇಶದಲ್ಲಿರುವಂತ ಅದೆಷ್ಟೋ ಅಸಂಘಟಿತ ಉದ್ಯೋಗ ವಲಯವಂತೂ ನಗದು ವ್ಯವಹಾರವನ್ನೇ ನೆಚ್ಚಿಕೊಂಡಿದೆ. ಪರಿಸ್ಥಿತಿ ಹೀಗಿರುವಾಗ ಡಿಸೆಂಬರ್ 1ರಂದು ಮತ್ತೆ ಬೃಹತ್ ಕಾರ್ಮಿಕ ವಲಯಕ್ಕೆ ದುಡ್ಡು ಹೊಂದಿಸಬೇಕು. ಅವಶ್ಯಕತೆ ಇರುವಷ್ಟು ದುಡ್ಡು ಸದ್ಯ ಯಾವ ಬ್ಯಾಂಕ್ನಲ್ಲೂ ಕೂಡ ಇಲ್ಲ. ಹೀಗಾಗಿ ಮತ್ತೊಮ್ಮೆ ಅವ್ಯವಸ್ಥೆ ಉಂಟಾಗಲಿದೆ. ಇನ್ನು ತಿಂಗಳಾಂತ್ಯ ಬಂತು ಅಂದ್ರೆ ಹಲವು ಕಮಿಟ್ಮೆಂಟ್ಗಳನ್ನ ಪೂರೈಸಿಕೊಳ್ಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಚಿಲ್ಲರೆ ಇಟ್ಕೊಂಡೇ ವ್ಯವಹರಿಸುವ ಅನಿವಾರ್ಯತೆ ಇರುವಂತ ಮನೆ ಬಾಡಿಗೆ, ವಾಟರ್ ಬಿಲ್ಲು, ಕರೆಂಟ್ ಬಿಲ್ಲು, ಕೇಬಲ್ ಬಿಲ್, ಚೀಟಿ ಹಣ, ಸಾಲ ಮರುಪಾವತಿ, ಅಗತ್ಯ ದಿನಸಿ ಪದಾರ್ಥಗಳು, ಕೆಲಸದವರಿಗೆ ಸಂಬಳ ಪಾವತಿ, ಬಸ್ ಪಾಸ್ಗಳು, ಸಣ್ಣ ಕೈಗಾರಿಕೆ ನಡೆಸುವವರ ವೇತನ ಪಾವತಿ, ಹೀಗೆ 10 ಹಲವು ಕಾರಣಗಳಿಗಾಗಿ ನಗದು ರೂಪದ ದುಡ್ಡು ಬೇಕೇ ಬೇಕು. ಯಾಕೆ ಅಂದ್ರೆ ಇವುಗಳಲ್ಲಿ ಹೆಚ್ಚಿನವು ನಗದು ರೂಪದ ವ್ಯವಹಾರದಲ್ಲೇ ನಡೀತಾ ಇರೋದು. ಹೀಗಾಗಿ ಸಂಬಳ ಆದ ತಕ್ಷಣ ಜನ
ಮತ್ತೆ ಎಟಿಎಂ ಅಥವಾ ಬ್ಯಾಂಕ್ ಕಡೆಗೆ ನುಗ್ತಾರೆ. ಮತ್ತೆ ಬೃಹತ್ ಪ್ರಮಾಣದ ದುಡ್ಡನ್ನ ಜನರಿಗೆ ಪೂರೈಸಬೇಕಾಗುತ್ತೆ. ಅಷ್ಟೊಂದು ದುಡ್ಡು ಬ್ಯಾಂಕ್ಗಳಲ್ಲಿಲ್ಲ. ಎಟಿಎಂಗಳಲ್ಲಿ ಇನ್ನೂ ಹಣ ಸಿಗ್ತಾ ಇಲ್ಲ. ಅಲ್ಲೊಂದು ಇಲ್ಲೊಂದು ಎಟಿಎಂಗೆ ಹಣ ಹಾಕಿದ್ರು ಕೂಡ ಕೆಲವೇ ಕ್ಷಣಗಳಲ್ಲಿ ಎಲ್ಲಾ ಹಣ ಖಾಲಿ ಆಗ್ತಾ ಇದೆ. ಇದು ಸದ್ಯದ ಪರಿಸ್ಥಿತಿ. ಆಲ್ಮೋಸ್ಟ್ ಎಲ್ಲಾ ಎಟಿಎಂಗಳಲ್ಲಿ ನೋ ಕ್ಯಾಶ್ ಬೋರ್ಡ್ ಕೂಡ ಕಾಣಸಿಗುತ್ತೆ. ಬ್ಯಾಂಕ್ಗಳಲ್ಲಿ ಕ್ಯೂ ಕೂಡ ಇನ್ನೂ ಕಡಿಮೆ ಆಗಿಲ್ಲ. ಇದುವರೆಗೂ ಹೇಗೋ ಪರಿಸ್ಥಿತಿ ತಕ್ಕ ಮಟ್ಟಿಗೆ ಸುಧಾರಿಸಿತ್ತು. ಆದ್ರೆ ತಿಂಗಳಾಂತ್ಯವಾಗ್ತಾ ಇದ್ದಂತೆ ದೊಡ್ಡ ಗಂಡಾಂತರ ಎದುರಾಗಲಿದೆ. ಎಟಿಎಂ ಸ್ಥಿತಿ ಸದ್ಯಕ್ಕೆ ಸರಿ ಹೋಗುವ ಲಕ್ಷಣಗಳಿಲ್ಲ. ಇನ್ನು ಬ್ಯಾಂಕ್ಗಳಲ್ಲೂ ಕೂಡ ಕ್ಯಾಶ್ ಕೊರತೆ ಇದೆ. ಜನರು ನಾವು ದುಡಿದ ಹಣ ಕೊಡಿ ಅಂತ ಬ್ಯಾಂಕ್ ಮುಂದೆ ಸಾಲುಗಟ್ಟಿ ನಿಂತರೂ ಕೊಡೋಕೆ ಬ್ಯಾಂಕಿನಲ್ಲಿ ಕಾಸಿಲ್ಲ. ಈ ಪರಿಸ್ಥಿತಿಯನ್ನ ಜನ ಹೇಗೆ ಸ್ವೀಕರಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಜನ ಆಕ್ರೋಶಿತರಾಗ್ತಾ ಇದ್ದಾರೆ. ಆರ್ಬಿಐ ಮತ್ತು ಕೇಂದ್ರ ಸರ್ಕಾರ ಸುಮಾರು 1,000 ಕೋಟಿ ಹೊಸ ನೋಟುಗಳನ್ನ ನಾಳೆ ಒಂದೇ ದಿನಕ್ಕೆ ಪಂಪ್ ಮಾಡ್ತಾ ಇದೆಯಂತೆ. ಹೀಗಾಗಿ ಪರಿಸ್ಥಿತಿ ಸುಧಾರಿಸಬಹುದು ಅನ್ನುವಂತಹ ಆಶಾಭಾವನೆ ಒಂದು ಕಡೆ ಆದ್ರೆ, ಸ್ಯಾಲರಿ ಟೈಮಲ್ಲಿ ಇಷ್ಟು ದಿನ ಕಾದು ನೋಡೋಣ, ಪರಿಸ್ಥಿತಿ ಸ್ವಲ್ಪ ತಣ್ಣಗಾದ್ಮೇಲೆ ಯಾವಾಗ ನಮಗೆ ಸ್ಯಾಲರಿ ಆಗುತ್ತೋ ಬ್ಯಾಂಕ್ಗೆ ಎಟಿಎಂಗೆ ಹೋಗೋಣ ಅಂತ ಕಾಯ್ತಾ ಇದ್ದಂತಹ ಜನರು ಈಗ ಬರ್ತಾ ಇದ್ದಾರೆ. ಹೀಗಾಗಿ ಹಣದಲ್ಲಿ ಪೂರೈಕೆ ಕಡಿಮೆ ಆಗಿರೋದ್ರಿಂದ, ಡಿಮಾಂಡ್ ಜಾಸ್ತಿ ಇರೋದ್ರಿಂದ ಜನರು ಸಹಜವಾಗಿ ವಿಚಲಿತರಾಗ್ತಾ ಇದ್ದಾರೆ. ಹಾಗಾದ್ರೆ ಈ ಪರಿಸ್ಥಿತಿ ಹಾಗೆ ಮುಂದುವರಿಯುತ್ತಾ ಜನಸಾಮಾನ್ಯರ ಒಂದು ತೊಂದರೆ ಹೇಗೆ ಇವತ್ತಿನಿಂದ ಜಾಸ್ತಿ ಆಗುತ್ತೆ? ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೀವು ಯಾವ ರೀತಿ ಬ್ಯಾಲೆನ್ಸ್ ಮಾಡಬಹುದು ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ಈಗ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಿವೃತ್ತ ನೌಕರರು ಮತ್ತು ಪೆನ್ಷನ್ ಹೋಲ್ಡರ್ ರಾಜಗೋಪಾಲ್ ಅವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಉದ್ಯಮಿ ಮತ್ತು ಮಹಿಳಾ ಪರ ಹೋರಾಟಗಾರ್ತಿ, ಸಹಜವಾಗಿ ಗೃಹಿಣಿ ಸುಮಿತ್ರಾ ಅಯ್ಯಂಗಾರ್ ಅವರು, ತಮಗೂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಮ್ಮೊಂದಿಗಿದ್ದಾರೆ ಸಚಿವಾಲಯ ನೌಕರರ ಸಂಘದ ಗುರುಸ್ವಾಮಿ ಅವರು. ಸರ್, ತಮಗೂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಹಣಕಾಸು ತಜ್ಞರಾದಂತಹ ರುದ್ರಮೂರ್ತಿ ಅವರು. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ರಾಜಗೋಪಾಲ್ ಅವರೇ, ತಾವು ಸರ್ಕಾರಿ ನೌಕರಿಯಲ್ಲಿ ಸಿಂಡಿಕೇಟ್ ಬ್ಯಾಂಕ್ ರಿಟೈರ್ಡ್ ಆಗಿ 20 ವರ್ಷ ಆಯ್ತು. ಬಂದಿರ್ಬೇಕಲ್ಲ ಈಗ ಅಕೌಂಟಿಗೆ ಸ್ಯಾಲರಿ? ಒಂದನೇ ತಾರೀಕು ಕವರ್ ಮಾಡೋದು. ಓ, 1ನೇ ತಾರೀಕು ಮಂತು 1ನೇ ತಾರೀಕು ಕ್ರೆಡಿಟ್ ಮಾಡ್ತಾರೆ. ನಾಳೆ ನಿಮಗೆ ನಾಳೆಯಿಂದ ಇಷ್ಟವರೆಗೂ ಏನು ಪ್ರಾಬ್ಲಮ್ ಆಗಿರ್ಲಿಲ್ಲ ನಮ್ಗೆ. ನಾಳೆಯಿಂದ ನೋಡ್ಬೇಕು. ಅಂಡ್ ಇನ್ಫ್ಯಾಕ್ಟ್ ನಾನು ಇವತ್ತೇ ಹೋಗಿ ಡ್ರಾ ಮಾಡೋಣ ಅಂತ ಅನ್ಕೊಂಡೆ. ಮಾಡಿದ್ರೆ ನಮಗೆ ಇಂಟ್ರೆಸ್ಟ್ ಹೋಗುತ್ತೆ ಒಂದು ದಿವಸಕ್ಕೆ. ಸುಮ್ಮನೆ ನಂಗೇನು ಅಂತ ನೆಸಿಟಿ ಇರ್ಲಿಲ್ಲ ಇವತ್ತೇನು ಬೇಕು. ಸೊ ನಾಳೆ ಹೋಗಿ ನೋಡ್ತೀನಿ ಏನ್ ಮಾಡಬೇಕು. ಬಹಳಷ್ಟು ಸ್ಟೇಟ್ ಗವರ್ನಮೆಂಟ್ ಎಂಪ್ಲಾಯೀಸ್ಗೆಲ್ಲ ಇವತ್ತೇ ಆಗ್ಬಿಟ್ಟಿರುತ್ತೆ. ಯಾಕಂದ್ರೆ ತಿಂಗಳ ಕೊನೆಯ ದಿನದಲ್ಲಿ ಬಹಳಷ್ಟು ಜನರಿಗೆ ಆಗಿರುತ್ತೆ. ಬಟ್ ಬಹಳ ಜನರ ಡಿಮ್ಯಾಂಡ್ ಏನಿತ್ತಂದ್ರೆ, ಈಗ ನನ್ನ ಸ್ಯಾಲರಿಯ ಒಂದು ಭಾಗ, ಅಟ್ಲೀಸ್ಟ್ ಒಂದು 10,000 15,000ದಷ್ಟು ಒಂದು ಭಾಗ ನನ್ನ ದಿನನಿತ್ಯ ಬಳಕೆಗೆ ತಿಂಗಳ ಆರಂಭದಲ್ಲಿ ದಿನಸಿ ಅಥವಾ ಅಗತ್ಯ ವಸ್ತುಗಳಿಗೋಸ್ಕರ ಕ್ಯಾಶ್ ಅಲ್ಲಿ ಕೊಟ್ಬಿಟ್ರೆ ಚೆನ್ನಾಗಿರ್ತಿತ್ತು ಅಂತ ಸರ್ಕಾರಿ ನೌಕರರು ಡಿಮಾಂಡ್ ಮಾಡಿದ್ರು. ಅದಂತೂ ಆಗಿಲ್ಲ. ಸೊ ಇಲ್ಲಿವರೆಗೆ ನಿಮ್ಗೆ ಬಿಸಿ ತಟ್ಟಿಲ್ಲ. ಇನ್ಮೇಲೆ ಏನಾಗುತ್ತೋ ಗೊತ್ತಿಲ್ಲ. ನಿಮ್ಗೆ ಇಷ್ಟ ಇದ್ರೆ ಹೇಳಿ, ಎಷ್ಟು ಬರುತ್ತೆ ನಿಮ್ಗೆ ಪೆನ್ಷನ್? ನನಗೆ ಪೆನ್ಷನ್ 18,950 ರೂಪಾಯಿ ಬರುತ್ತೆ. 18,900 ಅಷ್ಟು ತಕ್ಕೋಬಹುದೇನು? ನಾಳೆ ನೀವು ನಾಳೆ ತಗೋಬಹುದು, ಅಷ್ಟು ತಕ್ಕೋಬಹುದು. ತಗೋಬಹುದು. ಓಕೆ. ಬಟ್ ನಾಳೆ ಪರಿಸ್ಥಿತಿ ನಿಮ್ ತರ ಎಷ್ಟು ಜನ ಪೆನ್ಷನರ್ಸ್ ಇರ್ತಾರೆ? ಸಂಬಳ ತುಂಬಾ ಜನ ರಶ್ ಇರುತ್ತೆ. ನಾನೇನು ಹೇಳೋದು ಅಂದರೆ, ರಶ್ ಇದ್ದರೆ ಪೆನ್ಷನರ್ಸ್ಗೆ ಸೀನಿಯರ್ ಸಿಟಿಸನ್ಸ್ಗೆ ಒಂದು ಕ್ಯೂ ಥರ ಮಾಡಿ, ಇವರೇನು ಮಾಡಿದ್ದಾರೆ, ಎಲ್ಲ ಕಾಮನ್ ಕ್ಯೂ ಮಾಡಿದ್ದಾರೆ. ಒಳಗಡೆ ಹೋದ್ಮೇಲೆ ಒಂದೇ ಕೌಂಟರು ಅಥವಾ ಬೇರೆ ಕೌಂಟರ್, ನಾನು ವಿಸಿಟ್ ಮಾಡಿಲ್ಲ, ನಾನು ಕೇಳಿರೋದು. ಅಲ್ಲಿ ಹೋಗಬೇಕಾದ್ರೆ ಪೆನ್ಷನರ್ಸ್ಗೆ ಕಷ್ಟ ಆಗುತ್ತೆ ಒಂದೇ ಕ್ಯೂ ಆದರೆ. ನಾ ಹೇಳೋದೇನು ಅಂದರೆ, ಒಂದು ಸ್ಪೆಷಲ್ ಕೌಂಟರು ಸೀನಿಯರ್ ಸಿಟಿಸನ್ಸ್ ಅಬೌವ್ 65 70. ಇವಾಗ ನಾನು ಐ ಆಮ್ ರನ್ನಿಂಗ್ 80, 79 ಆಯಿತು, 88th ಇಯರ್ ಐ ಆಮ್ ರನ್ನಿಂಗ್. ಇವಾಗ ನಾನು ಐ ಕಾಂಟ್ ಸ್ಟ್ಯಾಂಡ್ ಫಾರ್ ಲಾಂಗ್ ಟೈಮ್. 1 hour 2 hours. ಸಪರೇಟ್ ಏನಾದರೂ ಸೌಕರ್ಯಗಳನ್ನು ಒದಗಿಸಬೇಕು ಬ್ಯಾಂಕ್ಗಳಲ್ಲಿ ಅಂತ. ತಾವು SBI ಅಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ನಿವೃತ್ತ ನೌಕರರಾದ್ರಿಂದ ಬ್ಯಾಂಕ್ ಅವರು ವ್ಯವಸ್ಥೆ ಮಾಡೋದು ಕಷ್ಟ ಅಲ್ವಾ? ಅಲ್ಲ, ಬ್ಯಾಂಕ್ನವರು ಏನು ಮಾಡ್ಬೋದು ಅಂದರೆ, ಒಂದು ಫಸ್ಟ್ ಬಂದೇಟ್ಗೆ ಅಲ್ಲಿ ಆರ್ಡಿನರಿ ಪ್ಯೂನ್ ಇರ್ಬೋದು, ಅಟೆಂಡರ್ ಇರ್ಬೋದು, ಒಬ್ಬ ಬಂದು 2 ಕ್ಯೂ ಮಾಡಿಬಿಟ್ರೆ ಒಂದು ಸೀನಿಯರ್ ಸಿಟಿಸನ್. ನಾನು ಬಹಳ ಬ್ಯಾಂಕ್ಗಳಿಗೆ ಹೋಗಿದ್ದೀನಿ. ಪಾಪ ಗನ್ಮ್ಯಾನ್ಗಳು ಇರ್ತಾರೆ, ಸಿಬ್ಬಂದಿಗಳು ಒದ್ದಾಡ್ತಾ ಇರ್ತಾರೆ ಸಿಕ್ಕಾಪಟ್ಟೆ. ಯಾಕಂದ್ರೆ ಜನರು ಆತರ ಈ ಟೈಮಲ್ಲಿ ಸ್ಪೈಕ್ ಆಗ್ಬಿಡುತ್ತೆ ಕಸ್ಟಮರ್ಸ್ದು. ಸೊ ಹಂಗಾಗಿ ತುಂಬಾ ಕಷ್ಟ ಆಗುತ್ತೆ. ಆಲ್ ರೈಟ್ ಸುಮಿತ್ರಾ ಮೇಡಮ್, ತಮಗೆ ಒಂದು ಮಹಿಳಾ ಪರ ಹೋರಾಟಗಾರ್ತಿ, ಇನ್ನೊಂದು ಕಡೆ ಉದ್ಯಮಿ ಬೇರೆ, ಮತ್ತೊಂದು ಕಡೆ ಮನೆಯಲ್ಲಿ ಗೃಹಿಣಿ. ಹೀಗಾಗಿ ಒಂದು ಉದ್ಯಮಿ ಆದ್ರಿಂದ ತಮ್ಮ ಕೈ ಕೆಳಗೆ ಕೆಲಸ ಮಾಡೋರ್ಗೂ ಕೂಡ ತಾವು ಸಂಬಳಗಳು ಕೊಡಬೇಕು, ನಂಬರ್ 1.
ನಂಬರ್ 2. ನಂಬರ್ 1 ಏನಂದ್ರೆ ಮನೆ ನಡೆಸಬೇಕು ಅಂತ. ತಮ್ಮನ್ನ ನೋಡಿದ್ರೆ ತಾವು ಈ ಬ್ಯಾಂಕಿಂಗು, ಮೊಬೈಲ್ ಬ್ಯಾಂಕಿಂಗು, ನೆಟ್ ಬ್ಯಾಂಕಿಂಗು ಎಲ್ಲ ತಿಳಿದವರು ಅಂತ ಕಾಣಿಸುತ್ತೆ. ಈ ಬ್ಯಾಂಕಿಂಗು, ನೆಟ್ ಬ್ಯಾಂಕಿಂಗು ಏನು ಇಲ್ಲದೆ ಕೈಯಿಂದ ಸಂಬಳ ಕೊಡಬೇಕಾದಂತಹ ಕೆಲವೊಂದು ಇರುತ್ತೆ ಮನೆಯಲ್ಲಿ. ಉದಾಹರಣೆಗೆ ಹಾಲ್ನವ್ನಿಗೆ, ಇನ್ನು ಪೇಪರ್ನವ್ರಿಗೆ, ಮನೆ ಕೆಲಸದವ್ರಿಗೆ, ಇವ್ರಿಗೆಲ್ಲರಿಗೂ ಕ್ಯಾಶಲ್ಲೇ ಕೊಡ್ಬೇಕು. ಇಟ್ಕೊಂಡಿದ್ದೀರಾ ಮನೆಯಲ್ಲಿ ಹಾರ್ಡ್ ಕ್ಯಾಶ್? ನಿನ್ನೆ ಮೊದಲನೇ ಬಾರಿ ನಾನು ಹೋದೆ ಬ್ಯಾಂಕ್ಗೆ. ಸ್ವಲ್ಪ ಹಳೆ ಕ್ಯಾಶ್ ಇತ್ತು, ಡೆಪಾಸಿಟ್ ಮಾಡಿದ್ದು, ಅದೊಂದು ಎಕ್ಸ್ಪೀರಿಯನ್ಸ್ ಆಯಿತು. ಸರ್ ಹೇಳ್ದಂಗೆ ಒಂದು ಕ್ಯೂ, ಆ ಬ್ಯಾಂಕಲ್ಲಿ ಹೋಗಿದ್ರಲ್ಲಿ 2 ಕ್ಯೂ ಮಾಡಿದ್ರು. ಅಲ್ಲಿನ ಸೆಕ್ಯೂರಿಟಿ ಪಾಪ ಭಾಳ ಒದ್ದಾಡ್ತಾ ಇದ್ರು. ಇಲ್ಲಕ್ಕೆ ಫಸ್ಟು ನಾವೇನು ನೋಡಿದ್ವಿ, ಗೇಟ್ ಮುಚ್ಚಿತ್ತು. ನಾವೇಳಿದ್ವಿ ಓಹೋ ಈ ಬ್ಯಾಂಕೇ ಇಲ್ವೇನೋ ಅಂತ. ಆಮೇಲೆ ಜನ ನೋಡಿದ್ರೆ ಓಕೆ ಏನೋ ಕ್ಯೂ ಇದೆ, ಏನೋ ನೋಡ್ಬೋದು, ಏನೋ ಇರ್ಬೋದು ಅಂತ. ಈ ಕ್ಯೂನಲ್ಲೆಲ್ಲ ನೀವು ಹೇಳಬೇಕು, ಅವೇರ್ನೆಸ್ ಇರಬೇಕು ಯಾತಕ್ಕೋಸ್ಕರ ಈ ಕ್ಯೂ ಇದೆ ಅಂತ. ಓಕೆ ಸ್ವಲ್ಪ ಜನ ಈ ಹಾಗೆ ನಮಗೆ ಡಿಪಾಸಿಟ್ ಮಾಡೋಕ್ಕೇನೂ ಇಲ್ಲ, ನಾವು ATMಗೆ ಹೋಗಬೇಕು, ATMಲ್ಲಿ ಹಣ ಇಲ್ಲ. ಓಕೆ ದೀಸ್ ಆರ್ ಸರ್ಟನ್ ಇದು. ಮತ್ತು ಸೀನಿಯರ್ ಸಿಟಿಸನ್ಸ್ಗೆ ಮಾಡಿದ್ರು, ಒಳಗಡೆನೂ ಸ್ಟಾಫ್ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಎಸ್, ಸೀನಿಯರ್ ಸಿಟಿಸನ್ಸ್ಗೆ ಬೇರೆ ಕೌಂಟರ್ ಇತ್ತು ಸರ್ ನಾವು ಹೋಗಿದ್ದ ಬ್ಯಾಂಕಲ್ಲಿ. ಸೊ ಇದೊಂದಷ್ಟು ವ್ಯವಸ್ಥೆಗಳು ಬ್ಯಾಂಕಲ್ಲಿ ಕೈಲಾಗೋಷ್ಟು ಮಾಡಿದ್ದಾರೆ. ನನ್ನ ಪರಿಸ್ಥಿತಿ ಏನು ಅಂದರೆ, ಬರೀ ನಾವು ಮನೆ ಕೆಲಸ ಇವ್ರದ್ದಲ್ಲ, ಆ ತರಕಾರಿ ಮಾರೋರು ನಮಗೆ ಇನ್ನೊಂದೇನು, ನಮಗೆ ಫ್ರೆಶ್ ವೆಜಿಟೇಬಲ್ಸ್ ಬೇಕು, ನಾವು ಫ್ರೆಶ್ ಆಗಿ ಅಡುಗೆ ಮಾಡೋದು ನಮ್ಗೆ ಅದು ಇಷ್ಟ. ಈಗೇನಾಗ್ಬಿಟ್ಟಿದೆ, ಆರ್ಮ್ ಟ್ವಿಸ್ಟಿಂಗ್. ನಾವು ಅಲ್ಲಿ ಬೇರೆ ಈ ಶಾಪ್ಸಿಗೆ ಹೋಗಬೇಕಾಗತ್ತೆ, ಅಲ್ಲಿ ಹೋಗಿ ಸ್ವೈಪ್ ಮಾಡ್ಕೊಂಡು ತೊಗೋಬೇಕು. ಅಲ್ಲಿನ ತರಕಾರಿ ಅಷ್ಟು ಚೆನ್ನಾಗಿಲ್ಲ, ಖಂಡಿತವಾಗ್ಲೂ ಹೇಳ್ತೀನಿ. ಮನೆ ಮುಂದೆ ಅವ್ರು ತಂದು ಕೊಡ್ತಾರಲ್ಲ, ಆ ಫ್ರೆಶ್ನೆಸ್ಸು ಅದಿಲ್ಲ. ಇನ್ನೊಂದು ನಮ್ಗೊಂಥರ ಸಂಕೋಚದ ಪರಿಸ್ಥಿತಿ ಇವಾಗ ಏನಾಗಿದೆ ಅಂದರೆ, ನಮ್ಮ ಮನೆ ಕೆಲಸದವರು ಅಮ್ಮ ಪರವಾಗಿಲ್ಲಮ್ಮ ಈ ತಿಂಗಳು ಆಗದೇ ಇರೋ ನೀವು ಮುಂದಿನ ತಿಂಗಳು ಕೊಡಿ ಅಂದರೆ ನಮಗೆ ಕ್ಯಾಶೇ ಕೊಡಿ. ತರಕಾರಿ ಮಾರೋರು ಇಲ್ಲ, ಆಮೇಲೆ ಕೇಳ್ತಾರೆ ಪಾಪ. ಆ ಮೊಮೆಂಟ್ ಅಲ್ಲಿ ಅವ್ರು ಹೇಳೋದು, ಸಂಭಾಳಿಸ್ಕೊಳ್ಳೋದಕ್ಕೆ ಮನೆಯಲ್ಲಿ ಕೂಡಿಟ್ಟ ಹಣ ಇರೋದಿಲ್ಲ, ಪ್ರತಿ ತಿಂಗಳು ಇದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಇಲ್ಲ, ನಿನ್ನೆ ನಾ ಬ್ಯಾಂಕಿಗೆ ಹೋದಾಗ ನಾನೇನೋ ಅದು ಹಣ ಹಾಕಿದೆ, ನನಗೆ ಗೊತ್ತಿರಲಿಲ್ಲ ದಟ್ ಇಮಿಡಿಯೇಟ್ಲಿ ನಾನು ಡೆಪಾಸಿಟ್ ಮಾಡುವಾಗಲೇ ನಾವು ವಿತ್ಡ್ರಾ ಮಾಡಬಹುದಾ ಅಂತ. ಆ ಅವೇರ್ನೆಸ್ ಯಾರೂ ಇರಲಿಲ್ಲ. ಅದು ಹಾಕಬೇಕು ಒಂದು ನೋಟು. ಈ ಥರ ನೀವು ಕ್ಯಾಶ್ ಡೆಪಾಸಿಟ್ ಮಾಡಿದ ತಕ್ಷಣ ನೀವು ಅಲ್ಲೇ ವಿತ್ಡ್ರಾ ಮಾಡ್ಕೊಂಡು ಬಿಡಿ, ತಿರ್ಗಾ ಇನ್ನೊಂದು ದಿವಸ ಬರಬೇಡಿ ಅಂತ. ಲೈಕ್ ನಿನ್ನೆ ಮೊನ್ನೆಯಿಂದ ಯಾರೋ ನನಗೆ ಸಂಕೋಚವಾಗಿ ನಾನು ಕೇಳಿದೆ, ಇದು ಮಾಡಬಹುದಾ, ಇದು ಏನು ಅಂತ. ಆಗ ಅವ್ರು ಹೇಳಿದ್ರು, ನಾನು ಬ್ಯಾಂಕಿಗೆ ಹೋಗಿಲ್ಲ, ನಾನು ನೀವು ಹೇಳಿದ ತಕ್ಷಣ ಇಸ್ ಆನ್ ದ ನೆಟ್, ಆನ್ಲೈನಲ್ಲೇ ಮಾಡೋದು. ಸೊ ಅಲ್ಲಿ ಹೋಗಿ ವಿತ್ಡ್ರಾ ಮಾಡುವಂಥ ಪರಿಸ್ಥಿತಿ ಇರಲಿಲ್ಲ. ಬಟ್ ಇದು ಯಾರು ಹೊಟ್ಟೆಗೆ ಹೊಡಿತಾ ಇದೆ ಅಂತ ದಯವಿಟ್ಟು ಎಲ್ಲರೂ ತಿಳ್ಕೊಬೇಕು. ಇದು ಯಾರು ಕಷ್ಟ ಆಗ್ತಾ ಇದೆ ಅಂತ. ಅದು ನಮ್ಮ ತರಕಾರಿ ಮಾರೋರು ಇರ್ಬೋದು, ಹಣ್ಣು ಇರ್ಬೋದು, ಸೊಪ್ಪು ಸದೆ ಇರ್ಬೋದು, ನಮ್ಮ ಮನೆ ಕೆಲಸದವ್ರು ಇರ್ಬೋದು, ಆಟೋ ರಿಕ್ಷಾನವರು, ಮನೆ ಬಾಡಿಗೆ, ವಾಟರ್ ಬಿಲ್ಲು, ಕರೆಂಟ್ ಬಿಲ್ಲು, ಕೇಬಲ್ ಬಿಲ್ಲು, ಚೀಟಿ ಹಣ, ಅಗತ್ಯ ದಿನಸಿ ಪದಾರ್ಥಗಳು, ಕೆಲಸದವ್ರಿಗೆ ಸಂಬಳ, ಬಸ್ ಪಾಸು, ಸಿಕ್ಕಾಪಟ್ಟೆ ಇದೆ ಮೇಡಮ್. ಇವೆಲ್ಲ ಕ್ಯಾಶ್ ಇಂದ ನಡೆಯುವಂತದ್ದು. ನಾವು ಏನ್ ಮಾಡ್ತಾ ಇದ್ವಿ, ಲ್ಯಾಂಡ್ ಲೈನ್ ಬಿಲ್ಲು ಕ್ಯಾಶ್ ಅಲ್ಲಿ ಪೇ ಮಾಡ್ತಾ ಇದ್ವಿ. ಈಗೇನಾಯ್ತು, ಚೆಕ್ ಅಲ್ಲಿ ಪೇ ಮಾಡ್ಬೇಕಾಯ್ತು ಅಂತ. ಸರಿ, ನಾವು ಚೆಕ್ ನಾನು ಪೇ ಮಾಡಿದ್ದೀನಿ, ನಾನು ಲ್ಯಾಂಡ್ ಲೈನ್ ಡಿಸ್ಕನೆಕ್ಟ್ ಆಗಿದೆ, ಇವತ್ತವರೆಗೂ ಲ್ಯಾಂಡ್ ಲೈನ್ ಯೋಚನೆ ಮಾಡಿ. ಗುರುಸ್ವಾಮಿ ಅವರೇ, ಈ ತರ ಡಿಮ್ಯಾಂಡ್ ಇತ್ತು ಸರ್ಕಾರಿ ನೌಕರರಿಗೆ, ಕ್ಯಾಶ್ ಅಲ್ಲಿ ಕೊಟ್ಬಿಡಿ ಸರಿ, ಕಷ್ಟ ಆಗುತ್ತೆ ಅಂತ. ಯಾಕಂದ್ರೆ ಮನೆ ಬಾಡಿಗೆದಾರರು ಕ್ಯಾಶ್ ಅಲ್ಲೇ ಕೊಟ್ಬಿಡಿ ಅಂತ ಹೇಳ್ತಾರೆ. ಹಾಲ್ನವರು, ಅವ್ರಿಗೂ ಕೂಡ ನಮಗೆ ಹೇಗೆ ಕ್ರೈಸಿಸ್ ಇದೆಯೋ ಅವ್ರಿಗೂ ಇದೆ, ಅವರು ಕೂಡ ಅಡ್ಜಸ್ಟ್ ಮಾಡ್ಕೊಳಕ್ ಕಷ್ಟ ಆಗುತ್ತೆ. ಸೊ ಆ ಒಂದು ಬೇಡಿಕೆ ಈಡೇರ್ಲಿಲ್ಲ. ಗವರ್ಮೆಂಟ್ ಎಂಪ್ಲಾಯೀಸ್ ಸ್ಪೆಷಲ್ ಅಲ್ಲ, ದೇಶದ ಜನರಿಗೂ ಅವ್ರಿಗೂ ವ್ಯತ್ಯಾಸ ಇಲ್ಲ, ಎಲ್ಲರೂ ಕೈ ಜೋಡಿಸಿದ್ದಾರೆ, ನೀವು ಜೋಡಿಸಿ ಅಂತ. ನಿಜಕ್ಕೂ ಕೂಡ ಕಷ್ಟ ಇದೆಯಾ ಅಂತ? ಮೇಡಮ್, ಕಷ್ಟ ಅಂದರೆ ಈಗ ನೋಡಿ, ನಾನು ಸಚಿವಾಲಯದ ವ್ಯಾಪ್ತಿಗೆ ಮಾತ್ರ ಮಾತನಾಡೋದಾದರೆ ಅಥವಾ ರಾಜ್ಯ ಸರ್ಕಾರಿ ನೌಕರರ ಬಗ್ಗೆ ಮಾತನಾಡೋದಾದರೆ, ಸಚಿವಾಲಯ ನೌಕರರು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಆಫ್ ದಿ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್, ಆಡಳಿತದ ಏನು ರಾಜ್ಯದ ಆಡಳಿತ ಇದೆ ಅದಕ್ಕೆ ಇಲ್ಲಿ ಬಹಳ ಅಚ್ಚುಕಟ್ಟಾಗಿ ಕೆಲಸ ನಿರ್ವಹಿಸಿದ್ರೆ ಮಾತ್ರ ನೀವು ಕೊನೆ ಹಳ್ಳಿವರೆಗೂ ನಾವು ನ್ಯಾಯ ಕೊಡಕ್ಕೆ ಸಾಧ್ಯ. ಇಲ್ಲಿ ಈ ಸಮಸ್ಯೆ ನಮ್ದು ಏನಾಗಿದೆ, ಈ ಬ್ಯಾಂಕ್ ವ್ಯವಸ್ಥೆಯಿಂದಾಗಿ ಈ ನಮ್ಮ ಸಂಬಳ ಇವತ್ತಾಗಿದೆ, ನಾವು ಬ್ಯಾಂಕ್ ಹೋಗ್ಬೇಕು, ಉದ್ದ ಕ್ಯೂ ಇರುತ್ತೆ, ಬೆಳಗಾಮಲ್ಲಿ ಅಧಿವೇಶನ ನಡೀತಾ ಇದೆ, ನಾವು ರಿಪ್ಲೇಸ್ ಅಲ್ಲಿ ಕಳಿಸ್ಕೊಡ್ಬೇಕು. ಅಲ್ಲಿ ಪಾಪ ನನ್ನ ಸಹೋದ್ಯೋಗಿಗಳು ಅಲ್ಲಿ ಕೆಲಸ ಮಾಡ್ತಾ ಇದಾರಲ್ಲ, ಅವರು 21ನೇ ತಾರೀಕಿಂದ ಅಲ್ಲಿದ್ದಾರೆ, ಅವರು ಇಲ್ಲಿ ಮನೆ ಮೇಂಟೆನೆನ್ಸ್ಗೆ ಅವ್ರು ದುಡ್ಡು ಕಳ್ಸಕ್ ಆಗ್ತಾ ಇಲ್ಲ, ಹೆಂಗ್ ಡ್ರಾ ಮಾಡ್ಬೇಕು ಅವರು? ಇದು ಟೋಟಲ್ ಸಮಸ್ಯೆ ಇದೆ. ಪ್ಲಸ್ ಅದ್ರ ಜೊತೆಗೆ ನವೆಂಬರ್ ಮತ್ತೆ ಡಿಸೆಂಬರ್ ತಿಂಗಳಿದೆಯಲ್ಲ, ಈ 2 ತಿಂಗಳಲ್ಲಿ ನಿಮಗೆ ಇನ್ಕಮ್ ಟ್ಯಾಕ್ಸ್ ಡಿಡಕ್ಷನ್ ಮಾಡ್ತಾರೆ. ಇನ್ಕಮ್ ಟ್ಯಾಕ್ಸ್ ಈಗ ನಮಗೆ ಬರೋದೇ, ವಿ ಆರ್ ದಿ ಲೋಯೆಸ್ಟ್ ಪೇಯ್ಡ್ ಎಂಪ್ಲಾಯೀಸ್ ಇನ್ ದಿ ಸ್ಟೇಟ್, ಇನ್ ದಿ ಕಂಟ್ರಿ.
ಏನು ಇಡೀ ದೇಶದಲ್ಲಿ ನಾವು ಕಡಿಮೆ ಸಂಬಳ ತಗೋತಾ ಇರೋರು ರಾಜ್ಯ ಸರ್ಕಾರಿ ನೌಕರರು ಅದರಲ್ಲೂ ನೀವು ಈ ಅದೇನೋ ಹೇಳ್ತಾರಲ್ಲ ಹಂಗೆ ಒಂದು ಲಿಮಿಟ್ಗಳನ್ನು ಹಾಕಿ ಈ ನಮ್ಮ ರಿಸರ್ವ್ ಬ್ಯಾಂಕ್ ಒಂದು ಲಿಮಿಟ್ಗಳನ್ನು ಹಾಕಿ ನೀವು ಇಷ್ಟೇ ಡ್ರಾ ಮಾಡಬೇಕು ಅಂತಂದಾಗ ನೀವೇ ಹೇಳಿದ್ರಿ ಈಗ ಬಾಡಿಗೆ ಕೊಡೋದಾಗ್ಲಿ ಇನ್ನೊಂದಾಗ್ಲಿ ಎಷ್ಟು ಸಮಸ್ಯೆಗಳು ಬರ್ತವೆ ಅಂತೇಳಿ. ಈಗ ನಾವು ಕ್ಯೂ ನಿಂತಾಗ ಅಲ್ಲಿ ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ, ಆತ ಕೆಲಸ ಮಾಡೋಕ್ಕಾಗಲ್ಲ, ಈ ಕೆಲಸದ ಕಡೆ ಹೋಯ್ತು. ಸ್ಪೆಷಲ್ ಲೀವ್ ಕೊಡ್ತಾರಾ ಅಂತ ಕ್ಯೂ ನಿಂತ್ಕೊಳ್ಳಕ್ಕೆ. ಇನ್ನೊಂದೇನಂದ್ರೆ ಸಚಿವಾಲಯದಲ್ಲಿ ಕೆಲಸ ಮಾಡೋರು ನಾವು ಹೆಂಗೆ ಅಂದ್ರೆ ಬದ್ಧತೆ ಇಟ್ಕೊಂಡು ಕೆಲಸ ಅಲ್ಲ, ನಾಟ್ ಓನ್ಲಿ ಸಚಿವಾಲಯ, ಎಲ್ಲರೂ ಕೂಡ ನೀವಾಗ್ಲಿ ನಾವಾಗ್ಲಿ ಯಾರ್ಯಾರು ಎಲ್ಲರಿಗೂ ಒಂದು ಬದ್ಧತೆ ಇರುತ್ತೆ, ಅವ್ರಿಗೆ ಆದ ಜವಾಬ್ದಾರಿಗಳಿರುತ್ತೆ. ಆ ಜವಾಬ್ದಾರಿಗಳಲ್ಲಿ ಸಣ್ಣ ಏರುಪೇರಾದ್ರೂ ಕೂಡ ವ್ಯವಸ್ಥೆಯ ಮೇಲೆ ಅದು ಪರಿಣಾಮ ಬಿದ್ದೇ ಬೀರುತ್ತೆ. ಕರೆಕ್ಟ್. ಬಟ್ ಬಹಳಷ್ಟು ಜನ ಹೇಳೋದು ಅಡ್ಜಸ್ಟ್ ಮಾಡ್ಕೋಬೇಕಪ್ಪ, ಇದು ಒಂದು ದೇಶ ಸೇವೆ ಇದ್ದಂಗೆ. ಓಕೆ ಮೇಡಮ್, ನಾವು ಈ ದೇಶಕ್ಕೋಸ್ಕರ ನಾವು ವಿರೋಧ ಮಾಡ್ತಾ ಇಲ್ಲ, ಸಮಸ್ಯೆಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಏನ್ ಸಮಸ್ಯೆ ಆಗ್ಬಹುದು ಹೇಳ್ಬಾರ್ದು, ನೀವು ನಿಭಾಯಿಸ್ಕೋಬೇಕು ಹೆಂಗಾದ್ರೂ ಮಾಡಿ. ನಿಭಾಯಿಸೋಣ ಮೇಡಮ್, ನಿಭಾಯಿಸ್ತಾ ಇದಾರೆ ಪಾಪ. ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಬೆಳಗಾಮಲ್ಲಿ ಇದಾರೆ, ಸೆಷನ್ ನಡೀತಾ ಇದೆ. ನಮ್ಮ ಸಚಿವಾಲಯ ನೌಕರರು ಇವತ್ತು ಸಮಸ್ಯೆ ಅನುಭವಿಸ್ತಾ ಇದಾರೆ ಸಂಬಳ ಡ್ರಾ ಮಾಡಕ್. ಅದಕ್ಕೆ ನಾನು ನಿಮ್ಮ ಮಾಧ್ಯಮದಲ್ಲೇ ಒಂದು ಹೇಳಿಕೆ ಕೊಟ್ಟೆ. ನಮ್ಮ ಓನರ್ ತರ ಎಲ್ಲರೂ ಇರ್ತಾರ, ಕೊಟ್ಟರು ಅಡ್ವಾನ್ಸ್ ಅಲ್ಲಿ ಪಾಪ ಮುರ್ಕೋತಾ ಇದಾರಪ್ಪ ಬಾಡಿಗೆ. ಎಲ್ಲರೂ ಇರ್ಬೇಕಲ್ಲ ಹಂಗೆ, ನಗದಲ್ಲಿ ಕೊಡಬೇಕು ಸರ್ಕಾರ ಅಂತ ಹೇಳಿ ನಾನೊಂದು ಹೇಳಿಕೆ ಕೊಟ್ಟೆ, ನಿಮ್ಮ ಮಾಧ್ಯಮದಲ್ಲೇ ಒಂದು ಹೇಳಿಕೆ ಕೊಟ್ಟೆ. ಇವತ್ತು ನೋಡಿ ಸೆಂಟ್ರಲ್ ಗವರ್ಮೆಂಟ್ ಅವರು 10,000 ರೂಪಾಯಿನ ನಗದಲ್ಲಿ ಕೊಟ್ಟಿದ್ದಾರೆ. ಎಲ್ಲಿ ಕೊಟ್ಟಿದ್ದಾರೆ? ಎಲ್ಲೂ ಕೊಟ್ಟಿದ್ದಾರೆ. BHE ಎಲ್ಲ ಕೊಟ್ಟಿದ್ದಾರೆ, 10,000 ರೂಪಾಯಿ ನಗದು ಕೊಟ್ಟಿದ್ದಾರೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಯಾಕಂದ್ರೆ ಲೇಬರ್ ಡಿಪಾರ್ಟ್ಮೆಂಟ್ ಇಂದ ಹಿಡಿದು ಕೇಂದ್ರ ಹಣಕಾಸು ಸಚಿವಾಲಯ ಮತ್ತು RBI ತೆಲಂಗಾಣ ಸರ್ಕಾರ ಬಹಳಷ್ಟು ಡಿಮಾಂಡ್ ಮಾಡ್ತು, ಮತ್ತೆ ಮಹಾರಾಷ್ಟ್ರ ಸರ್ಕಾರನು ಡಿಮಾಂಡ್ ಮಾಡ್ತು, ಅಟ್ಲೀಸ್ಟ್ ಒಂದು ಭಾಗನಾದ್ರೂ ಕ್ಯಾಶ್ ಅಲ್ಲಿ ಪೇಮೆಂಟ್ ಮಾಡ್ತೀವಂತ. ನೋ ಕ್ಯಾಶ್, ಐ ಆಮ್ ಸಾರಿ ಅಂತ ಹೇಳಿದೆ. ಸೊ BHE ಅಲ್ಲಿಗೆ ಕ್ಯಾಶ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ ಅಂತಂದ್ರೆ ನನ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ವಿಚಾರ ಹೇಳ್ತೀನಿ, ತೆಲಂಗಾಣದಲ್ಲಿ ನೀವು ಹೇಳಿದ್ರಿ ಇವತ್ತು ಹಾಫ್ ಸ್ಯಾಲರಿ ಕೊಟ್ಟಿದ್ದಾರೆ ತೆಲಂಗಾಣದಲ್ಲಿ. ಇಲ್ಲ RBI ನೀಟಾಗಿ ಕ್ಲೀನ್ ಆಗಿ ಹೇಳಿದೆ, ಇಲ್ಲ ಸಾಧ್ಯ ಇಲ್ಲ. ಸ್ಯಾಲರಿ ಆಫ್. ಆರ್ಥಿಕ ತಜ್ಞರು, ಹಣಕಾಸು ತಜ್ಞರು, ರುದ್ರಮೂರ್ತಿ ಅವರು ಎಲ್ಲೋ ಸಮಸ್ಯೆಗಳಿಗೂ ಪರಿಹಾರ ಹೇಳ್ತಾರೆ ಅವ್ರು ಇಲ್ಲಿ ಕುತ್ಕೊಂಡು. ಇಲ್ಲಿವರೆಗೂ ಅವ್ರು ಹೇಳಿದ್ದನ್ನೆಲ್ಲ ನಾವು ಕೇಳಿಸ್ಕೊಂಡಿದೀವಿ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಹಂಗಾಗುತ್ತೆ ಹಿಂಗಾಗುತ್ತೆ ಅದು ಇದು ಅಂತ. ಇವಾಗ ಸ್ಯಾಲ್ರಿ ಸರ್, ಸ್ಯಾಲ್ರಿ ಟೈಮಲ್ಲಿ ನನ್ನ ಮನೆ ನಿಭಾಯಿಸೋದಕ್ಕೆ ನನ್ನ ಅಟ್ಲೀಸ್ಟ್ ಇಷ್ಟು ಅಂತ ಹಣ ಬೇಕು. ಎಲ್ಲ ಬೇಕು ಅಂತಲ್ಲ, ಕೆಲವೊಬ್ರು ಅಡ್ಜಸ್ಟ್ ಮಾಡ್ಕೋಬಹುದು, ಕೆಲವೊಬ್ರು ಅಡ್ಜಸ್ಟ್ ಮಾಡ್ಕೊಳ್ಳೋ, ಒಂದಿಷ್ಟಾದ್ರೂ ಹಣ ಬೇಕು. ನಾಳೆ ನಾನು ಬ್ಯಾಂಕ್ಗೆ ATMಗೆ ಹೋದರೆ ನನಗೆ ಈಸಿಯಾಗಿ ಹಣ ಸಿಗಬೇಕು. ಸೊ ಸಿಗದೆ ಇದ್ರೆ ನಾನು ನನ್ನ ಸಮಸ್ಯೆನ ಹೆಂಗೆ ನಿಭಾಯಿಸಬೇಕು ನೀವು ಹೇಳಿ. ಆರ್ಥಿಕ ತಜ್ಞರು ಮನೆ ಕೆಲಸದವ್ರಿಗೆ ಏನು ಕೊಡಬೇಕು, ವಾಟರ್ ಬಿಲ್ ಏನು ಕೊಡಬೇಕು, ಕರೆಂಟ್ ಬಿಲ್ ಏನು ಕೊಡಬೇಕು, ಮನೆ ಬಾಡಿಗೆ ಏನು ಕೊಡಬೇಕು, ಕೇಬಲ್ಲು ಮತ್ತೆ ದಿನಸಿ ಇವೆಲ್ಲವೂ ಕೂಡ ಹೆಂಗ್ ಮೇಂಟೈನ್ ಮಾಡಬೇಕು ನೀವು ಐಡಿಯಾ ಕೊಡಿ, ಜನ ನೋಡ್ತಿರ್ತಾರೆ. ಎಸ್ ಸರ್, ರುದ್ರಮೂರ್ತಿ ಸರ್, ನಿನ್ನೆಯಿಂದ ಒಂಚೂರು ಪರಿಸ್ಥಿತಿ ಬಿಗಡಾಯಿಸ್ದಂಗೆ ಕಾಣ್ತಾ ಇದೆ. ಯಾಕಂದ್ರೆ ಜನರಿಗೆ ಈಗ ಬೇಕಾಗಿರೋದು ಕ್ಯಾಶ್ ಫ್ಲೋ. ಇಷ್ಟು ದಿನ ಪರಿಸ್ಥಿತಿ ಬಿಗಡಾಯಿಸ್ಲಿ ಆಮೇಲೆ ಹೋಗೋಣ, ಯಾರ್ಯಾರಿಗೆ ಅರ್ಜೆಂಟ್ ಇದೆಯೋ ಅವ್ರು ಹೋಗ್ಲಿ ಬ್ಯಾಂಕಿಗೆ ಅಂತ ಸುಮ್ಮನೆ ಇದ್ರು. ಈಗ ಸ್ಯಾಲರಿ ಟೈಮ್ ಆದ್ರಿಂದ ಸಹಜವಾಗಿ ತಿಂಗಳ ಆರಂಭದಲ್ಲಿ ತಮ್ಮ ದೈನಂದಿನ ಜೀವನಕ್ಕೆ ಬೇಕಾಗುವಂತ ಹಣವನ್ನ ಡ್ರಾ ಮಾಡಬೇಕು. ಈ ಸಂದರ್ಭದಲ್ಲಿ ಜನರ ಫ್ಲೋ ಕೂಡ ಜಾಸ್ತಿ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ATMಗಳಲ್ಲಿ ದುಡ್ಡಿಲ್ಲ, ಬ್ಯಾಂಕ್ಗಳಲ್ಲಿ ದುಡ್ಡಿಲ್ಲ ಅಂತ ಜಗಳಗಳೆಲ್ಲ ನಡೀತಾ ಇದೆ. ಹೇಗೆ ಸಂಭಾಳಿಸೋಣ ಹೇಳಿ ಮೇಡಮ್? ಮೊದಲನೇದಾಗಿ ನೆಸೆಸಿಟಿ ಇಸ್ ದಿ ಮದರ್ ಆಫ್ ಆಲ್ ಇನ್ವೆನ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಅನಿವಾರ್ಯತೆ ಅನ್ನೋದು ಬಂದ್ರೆ ಬದಲಾವಣೆನೂ ಬರುತ್ತೆ, ಏನೇನು ಪ್ರಯೋಗಗಳಾಗ್ಬೇಕು ಅದೆಲ್ಲ ಆಗುತ್ತೆ. ನಾವ್ ಇಲ್ಲಿ ಕೂತ್ಕೊಂಡು ಸುಮ್ಮನೆ ಮಾತಾಡ್ತಾ ಇದೀವಿ, ಇವತ್ತು ಇಷ್ಟೊಂದು ಹಿಂಗಾಗ್ತಿದೆ ಹಂಗಾಗ್ತಿದೆ, ತೊಂದರೆ ಆಗ್ತಾ ಇದೆ ಅನ್ನೋದನ್ನ ನಾನು ಸಂಪೂರ್ಣವಾಗಿ ಒಪ್ಕೊಂತೀನಿ. ಆಮೇಲೆ ಎಲ್ಲರೂ ಇದನ್ನ ಒಪ್ಕೊಂತಾ ಇದ್ದಾರೆ, ಇದ್ರ ಜೊತೆಗೂ ಎಲ್ಲರೂ ಕೂಡ ಡಿಮಾನಿಟೈಸೇಷನ್ ಗೆ ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಎರಡು ವಿಚಾರ ಇದೆ ಸರ್, ನಾವು ನನ್ನ ಎರಡನ್ನು ಮಿಕ್ಸ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ನಾನು ಕೂಡ ಗೃಹಿಣಿಯಾಗಿ ನನ್ನ ಮನೆ ಸಂಸಾರ, ನಂದು ಜಾಯಿಂಟ್ ಫ್ಯಾಮಿಲಿ, ತುಂಬಾ ಸಮಸ್ಯೆಗಳಿದೆ. ಆ ಸಮಸ್ಯೆಗಳನ್ನ ನಾನು ಕೂಡ ಸರಿದೂಗಿಸ್ಬೇಕಾಗುತ್ತೆ. ನನಗೂ ಇದು ಸ್ಯಾಲರಿ ಟೈಮ್, ಮನೆ ಬಾಡಿಗೆ ಕಟ್ಟಬೇಕಾಗುತ್ತೆ, ಬಹಳಷ್ಟು ವಿಚಾರಗಳಿವೆ. ನಾವು ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ ಹೊರತು ನಾವೇನೋ ಯಾರ್ದೋ ಸಮಸ್ಯೆ ಹೇಳ್ತಾ ಇಲ್ಲ. ಇಟ್ಸ್ ಮೈ ಓನ್ ಎಕ್ಸ್ಪೀರಿಯನ್ಸ್. ಆಮೇಲೆ ನೋಟ್ ಬ್ಯಾನ್ ಅನ್ನ ಸ್ವಾಗತಿಸೋದು ವಿರೋಧಿಸೋದು ಸಪರೇಟ್ ಇಶ್ಯೂ. ಅದು ವಿರೋಧಿಸ್ತೀನಿ ಸ್ವಾಗತಿಸ್ತೀನಿ ಅಂದ ಮಾತ್ರಕ್ಕೆ ನನ್ನ ಸಮಸ್ಯೆಗಳಲ್ಲ ಅಂತ ಹೇಳ್ಕೊಳಕ್ ಇಷ್ಟಪಡಲ್ಲ. ವಸ್ತುಸ್ಥಿತಿ ಅದು ಈಗ ಸಮಸ್ಯೆಗಳ ಆರಂಭ ಆಗಿದೆ. ಪ್ರಶ್ನೆ ಹೇಗಿದೆ ಅಂದ್ರೆ ನಮಗ್ ತೊಂದರೆ ಆಗಬಾರ್ದು, ಆದ್ರೂ ಕೂಡ ದೇಶ ಬೆಳವಣಿಗೆ ಆಗ್ಬೇಕು, ಕರಪ್ಷನ್ ಇರಬಾರ್ದು, ಕಡಿಮೆ ಆಗ್ಬೇಕು. ಮೇಡಮ್ 60 ವರ್ಷದಲ್ಲಿ ಕೊಳ್ಳೆ ಹೊಡೆದಿರೋದನ್ನ 60 ದಿವಸ ಚೇಂಜ್ ಮಾಡಕ್ ಟೈಮ್ ಕೊಡಿ ಮೇಡಮ್. ರುದ್ರಮೂರ್ತಿ ಅವರೇ, ಐ ಆಮ್ ರೆಡಿ. ನಾನು 22 ಸಾಮಾನ್ಯ ಜನರು ಏನ್ ಮಾಡ್ಬೇಕು ಹೇಳ್ತೀನಿ ನಾನು ಇವಾಗ. ಹೇಳಿ, ನಾನು ಅಡ್ಜಸ್ಟ್ ಮಾಡ್ತೀನಿ.
ನೀವು ಸುಮ್ನೆ ಹೇಳ್ಬಿಟ್ಟು ಮತ್ತೆ ಮುಂದೋಗೋದಲ್ಲ. ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ 22 ದಿನದಿಂದ. ನಾನು ಐ ಆಮ್ ರೆಡಿ, ದೇಶಕ್ಕೋಸ್ಕರ ಐ ಆಮ್ ರೆಡಿ. ನನಗೆ ಬೇಡ, ನಾನು ಬ್ಯಾಂಕ್ಗೆ ಹೋಗಲ್ಲ ರೀ. ನನ್ನ ಮನೆ ಬಾಡಿಗೆ ಕೊಟ್ಟಂತಹ ಓನರ್ ಕೇಳ್ತಾರೆ ಎಲ್ಲಮ್ಮ ದುಡ್ಡು ಅಂತ, ನನಗೆ ಕ್ಯಾಶ್ ಅಲ್ಲಿ ಬೇಕು ಅಂತಾರೆ. ನಾನು ಏನ್ ಹೇಳಿ ಸರ್, ದೇಶಕ್ಕೋಸ್ಕರ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್ ಅಂತ ಹೇಳಕ್ಕಾಗತ್ತಾ? ಮನೆ ಬಾಡಿಗೆ ಯಾರು ಕೇಳ್ತಾ ಇದ್ದಾರೆ ಅವ್ರಿಗೆ ಚೆಕ್ಕಿನ ಮುಖಾಂತರನೇ ಕೊಡ್ತೀನಿ. ನಿಮ್ ಮನೆ ಬಾಡಿಗೆ ಎಷ್ಟು ಹೇಳಿ ಮೇಡಮ್? ಏನ್ 500 ರೂಪಾಯಿ ಮನೆ ಬಾಡಿಗೆ, 100 ರೂಪಾಯಿ, 50 ರೂಪಾಯಿ, ಎಷ್ಟು ನಿಮ್ ಮನೆ ಬಾಡಿಗೆ? ಕ್ಯಾಶ್ ಕೇಳ್ತಾರಲ್ಲ, ನಾನೇನ್ ಮಾಡ್ಲಿ? ಸಿಂಪಲ್ ಉತ್ತರ ಏನ್ ಕೊಡ್ತೀನಿ ಅಂದ್ರೆ, ನೀವು ಕ್ಯಾಶ್ ನನ್ನ ಓನರ್ ಕೇಳ್ತಾ ಇಲ್ಲ, ಚೇಂಜ್ ಮಾಡ್ಬಿಟ್ಟು ಚೆಕ್ಕಲ್ಲಿ ಯಾರು ಓನರ್ ತಗೊಂತಾರೆ ತಗೊಂತೀನಿ. ಕ್ಯಾಶ್ ಮುಖಾಂತರ ಅವ್ರು ಕೇಳಂಗೆ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳ್ತಿರೋದೇನು ಅಂದ್ರೆ, ಅದಕ್ಕೆ ಸ್ಟಾರ್ಟಿಂಗ್ ನಿಮಗ್ ಮಾತಲ್ಲಿ ಏನ್ ಹೇಳಿದೆ ನಾನು, ಮದರ್ ಆಫ್ ಆಲ್ ಇನ್ವೆನ್ಷನ್ ಆಗ್ಬೇಕು ಅಂದ್ರೆ ನೆಸೆಸಿಟಿ ಬರಬೇಕು. ಅಂದ್ರೆ ಏನು, ಇವಾಗ ಬದಲಾವಣೆಯ ಸಮಯ ಇದೆ. ನಿಮಗೆ ಸ್ಟಾಟಿಸ್ಟಿಕ್ಸ್ ಕೊಡ್ತೀನಿ, ಕಾಮನ್ ಜನಕ್ಕೆ ಅರ್ಥ ಆಗಂಗ್ ಹೇಳ್ತಾ ಇದ್ದೀನಿ. ಮಾಸ್ಟರ್ ಕಾರ್ಡ್ ಒಂದು ರಿಪೋರ್ಟ್ ಕೊಟ್ಟಿದೆ, ಸಿಂಗಾಪುರ್ ಅಲ್ಲಿ 61% ಟ್ರಾನ್ಸಾಕ್ಷನ್ಗಳು ಕ್ಯಾಶ್ಲೆಸ್ ಅಲ್ಲಿ ನಡೆಯುತ್ತೆ. ಭಾರತದಲ್ಲಿರೋದು ಬರೀ 2%. 100 ಟ್ರಾನ್ಸಾಕ್ಷನ್ಗಳು ವಹಿವಾಟುಗಳು ನಡೆದ್ರೆ 70% ಅಲ್ಲಿ ಕ್ಯಾಶ್ ಅಲ್ಲೇ ವಹಿವಾಟು ನಡೀತಾ ಇದೆ. ಕ್ಯಾಶ್ ಲೆಸ್ ಮಾಡಬೇಕು ಅಂದ್ರೆ ರಾತ್ರಿ ಆಗಲ್ಲ ರುದ್ರಮೂರ್ತಿ, ಖಂಡಿತ ಆಗಲ್ಲ. ಅದಕ್ಕೆ 2% 98% ತಾವ್ ಹೇಳ್ತಾ ಇದ್ದೀರಿ. ಬದಲಾವಣೆ ಆಗೋದಕ್ಕೇನು ಟೈಮ್ ತಗೊಳುತ್ತೆ. ನಾನೇನ್ ಹೇಳ್ತಿರೋದು, ಅಲ್ಲಿವರೆಗೆ ಜೀವನ ಮಾಡೋದು ಬೇಡವಾ? ಮೇಡಮ್ ನಿಮ್ಮ ಬಾಡಿಗೆ ಆಗ್ಬಿಟ್ಟಿದೆ ಇವಾಗ, ನೀವು ತುಂಬಾ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಬೇರೆ ಕ್ಯಾಶ್ಲೆಸ್ ಮಾಡ್ಬೇಕು ಅಂತ ಹೇಳ್ತೀರಾ, ಇನ್ನೊಂದ್ ಕಡೆ ನೀವು ನೋಟ್ ನ ಬದಲಾವಣೆ ಮಾಡ್ತಾ ಇದೀವಿ, ಯಾಕಂದ್ರೆ ಇದು ನಾವು ಫೇಕ್ ಕರೆನ್ಸಿ ಆಗ್ತಾ ಇದೆ, ನಾವು ಬ್ಲಾಕ್ ಮನಿ ತರ್ತಾ ಕಟ್ ಮಾಡ್ಬೇಕು ಅಂತ ಇಲ್ಲ ಸರ್. ನೀವು ನನ್ಕೊಂಡು 3-4 ಐಟಮ್ಸ್ ಇಟ್ಕೊಂಡು ಒಂದೇ ಇದ್ರಲ್ಲಿ ನಾವು ಮಾಡ್ಬೇಕು ಅಂದ್ರೆ ಇದೆಲ್ಲ ನೀವು ಮಾಡಕ್ ಮುಂಚೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿತ್ತು. ನಾನು ಇದಕ್ಕೆ ಉತ್ತರ ಸಿಂಪಲ್ ಆಗಿ ಹೇಳ್ತೀನಿ. ನೀವು ಇವಾಗ ಫಸ್ಟ್ ಬಾಡಿಗೆ ಹೆಂಗ್ ಕಟ್ತೀರಾ ಅಂತ ಕೇಳಿದ್ರೆ ಚಕ್ಕಲ್ ಕೊಡಿ ನಾನು ಹೇಳ್ತಿದ್ದೀನಿ. ಓನರ್ ನಮಗೆ ಕ್ಯಾಶೇ ಬೇಕು ಅಂತ ಹೇಳಿದ್ರೆ ನಾನೇನ್ ಹೇಳ್ತೀನಿ, ಫಸ್ಟ್ ಆಫ್ ಆಲ್ ಓನರ್ ಆತರ ಡಿಮ್ಯಾಂಡ್ ಮಾಡಕ್ ಆಗೋದಿಲ್ಲ. ಕ್ಯಾಶ್ ಅಲ್ಲೇ ಕೊಡಿ ಅಂತ ಯಾಕೆ ಕೇಳಬೇಕು? ಆಮೇಲೆ ನೀವ್ ಹೇಳಿದ್ರಿ ಮನೆ ಕೆಲಸದವ್ರು ಇದಾರೆ, ನ್ಯೂಸ್ ಪೇಪರ್ ಅವ್ರು ಇದಾರೆ, ಹಾಲ್ ಮಾರೋರು ಇದಾರೆ. ನಾನ್ ಕೇಳ್ತಾ ಇರೋದು, ಇದು ಎಲ್ಲಾ ಖರ್ಚನ್ನು ಒಟ್ಟಿಗೆ ನಾವು ಲೆಕ್ಕ ಹಾಕೋಣ ಮೇಡಮ್. 50,000 ಆಗುತ್ತಾ ತಿಂಗಳಿಗೆ ನಿಮ್ಗೆ? ಹಾಲ್ನವ್ರಿಗೆ, ಮನೆ ಇದು ಪೇಪರ್ ಅವ್ರಿಗೆ ಎಷ್ಟು ಕೊಡ್ತೀರಾ ತಿಂಗಳಿಗೆ? 300 ರೂಪಾಯಿ ಕೊಡ್ತೀರಾ? ಹಾಲ್ನವ್ರಿಗೆ ಎಷ್ಟು ಕೊಡ್ತೀರಾ ನೀವು? ಅಂದ್ರೆ ನಾನು ಹೇಳ್ತಿರೋದು ಅಂದ್ರೆ 5 ಪೇಪರ್ ತರಿಸ್ತೀರಾ ಮೇಡಮ್? ಅಂದ್ರೆ ದಿನ ಪೂರ್ತಿ ಪೇಪರ್ ಓದ್ತಾ ಇರ್ಬೇಕು. ಈಗ ಆಗ್ತಾ ಇರೋ ಸಮಸ್ಯೆ ಏನು, ನಾನು 50,000 ಕೊಡ್ತೀನೋ, ನನ್ನ ಜೀವನ ಶೈಲಿಗೆ, ನನ್ನ ಜೀವನ ಮಟ್ಟಕ್ಕೆ 50,000 ಕೊಡ್ತೀನೋ, 5,000ದಲ್ಲಿ ಮಾಡ್ತೀನೋ. 5,000 ಆಗ್ಲಿ 50,000 ಆಗ್ಲಿ, ನನಗೆ ಅಗತ್ಯತೆ ಇದೆ. ನಾನು ಹೋದಾಗ ನನಗೆ ದುಡ್ಡು ಸಿಕ್ಕರೆ ಸಾಕು ಸರ್, ನಾನು ಅದನ್ನ ಹೆಂಗಾದ್ರೂ ಮಾಡ್ಕೊಳ್ತೀನಿ. ಇವತ್ತು ಬೆಳಿಗ್ಗೆ ನಾನು ಜಯನಗರಕ್ಕೆ ಆಟೋಲ್ ಹೋದೆ, 122 ರೂಪಾಯಿ ಏನೋ ನನಗೆ ಆಟೋ ಬಿಲ್ ಆಯ್ತು ಅಂದ್ರೆ, ಆಟೋ ಅವ್ನು ನನಗೆ ಹೇಳ್ತಾ ಇದ್ದಾನೆ ಪೇಟಿಎಂ ಇದೆಯಾ ನಿಮ್ಮ ಹತ್ರ ಅಂತ ಪ್ರಶ್ನೆ ಕೇಳ್ದ. ನಾನೇನ್ ಕೇಳ್ತಿದ್ದೀನಿ ನಿಮಗೆ, ಇದು ಯಾಕೆ ಬರಬೇಕು ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಅಂತ ನೀವು ಕೇಳಿದ್ರೆ, ನನಗೆ ಕರಪ್ಷನ್ ನಿಲ್ಬೇಕು ಅಂದ್ರೆ ಅಥವಾ ಕಡಿಮೆ ಆಗ್ಬೇಕು ಅಂದ್ರೆ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಬರಬೇಕು. ಆಮೇಲೆ ನೀವು ರಾತ್ರಿ ಬದಲಾವಣೆ ಆಗಲ್ಲ. ನೀವು ಹಂಗಂದ್ರೆ ಗಂಟೆ ಕಟ್ಟೋರು ಯಾರು? ಯಾವಾಗ ಬದಲಾವಣೆ ತರ್ತೀರಾ ಹೇಳಿ? ಇನ್ನೊಂದು 50 ವರ್ಷ ಆದ್ಮೇಲೆ ಬದಲಾವಣೆ ತರ್ತೀರಾ? ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ನಾಳೆ ಪ್ರಶ್ನೆ ಕೇಳ್ತಾರೆ, ಇಲ್ಲಿಯವರೆಗೆ ಜನ ಮಾತಾಡಿಲ್ಲ ಸರ್. ಇದು ಹೆಂಗಾಗೋಗ್ತಾ ಇದೆ ಅಂತಂದ್ರೆ, ಜನ ತನ್ನ ಸಮಸ್ಯೆಗಳನ್ನ ಹೇಳ್ಕೊಳಕ್ ಆರಂಭಿಸಿದ್ರಂದ್ರೆ ನೀನು ದೋಷ ಆದ್ರೆ ನೀವು ಸಮಸ್ಯೆಗಳನ್ನ ಕಡೆಗಣಿಸ್ಬಿಡಿ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಪರಿಹಾರ ಒಂದೇ, ಬ್ಯಾಂಕ್ ಹೋದ್ರೆ ದುಡ್ಡು ಸಿಗ್ಬೇಕು ಅಷ್ಟೇ, ದುಡ್ಡಿನ ಫ್ಲೋ ಜಾಸ್ತಿ ಆಗ್ಬೇಕು ಅಷ್ಟೇ. ಮಾಡಿದ್ರೆ ನೀವು ಕ್ಯಾಶ್ಲೆಸ್ ಈಗ ಮೇಡಮ್ 1 ಸೆಕೆಂಡ್ ನಾನು ಮಾತಾಡ್ತೀನಿ. ಇವಾಗ ಬ್ಯಾಂಕಲ್ಲಿ ಇವಾಗ 1ನೇ ತಾರೀಕು ಆದಮೇಲೆ ಯಾಕೆ ನಾವು ಇದಾಗಿ ತಿಳ್ಕೊಬೇಕು? ಮುಂದೆ ಅನುಕೂಲ ಆಗ್ಬೋದು. 1ನೇ ತಾರೀಕಿಂದ 30ನೇ ತಾರೀಕವರೆಗೂ ಜಾಸ್ತಿ ಕ್ಯಾಶ್ ಬಿಡ್ಬೋದು. ನಾವು ಯಾಕೆ ಸುಮ್ಮನೆ ಇಮ್ಯಾಜಿನ್ ಮಾಡ್ತಾ ನಿನ್ನೆಯಿಂದ ಶುರುವಾಗಿದೆ ಸರ್, ನಿನ್ನೆಯಿಂದ ಒಂದ್ ಸ್ವಲ್ಪ ಶುರುವಾಗ್ತಾ ಇದೆ ನೋ ಕ್ಯಾಶ್ ಅನ್ನುವಂತ ಟ್ರೆಂಡ್. ಹೀಗೆ ಮುಂದುವರೆದ್ರೆ ಈಗ ಜನ ಬಾರ್ಡರ್ ಅಲ್ಲಿ ಇದ್ದಾರೆ, ಒಳ್ಳೇದಾಗ್ಲಿ ಅಂತ. ಈಗ ಏನಾಗುತ್ತೆ ಅಂದ್ರೆ, ನವೆಂಬರ್ 8ರಿಂದ ಇಲ್ಲಿಯವರೆಗೆ ಜನ ಸ್ಯಾಲರೀಸ್ ಆಗೋಗಿತ್ತು, ಕೊಡೋರು ಕೊಟ್ಬಿಟ್ಟಿದ್ರು, ಓಕೆ. ಈಗ ಮತ್ತೆ ಸ್ಯಾಲರಿ ಟೈಮು, ಹೊಸದಾಗಿ ತಿಂಗಳ ಆರಂಭದಲ್ಲಿ ಸಹಜವಾಗಿ ಖರ್ಚು ವೆಚ್ಚ ಇರುತ್ತೆ. ಕೆಲವೊಂದಕ್ಕೆ ಈಗ ನಮ್ಮಂತವ್ರು ನೆಟ್ ಬ್ಯಾಂಕಿಂಗ್ ಅಲ್ಲಿ ಬೇಕಾದ್ರೆ ಓನರ್ಗಳು ನಿಜವಾಗ್ಲೂ ಕೂಡ ಅವ್ರಿಗೆ ಆ ಸೌಲಭ್ಯ ಇದ್ರೆ ನೆಟ್ ಅಲ್ಲೇ ಟ್ರಾನ್ಸ್ಫರ್ ಮಾಡ್ಬೋದು, ಬೇರೆ ಪೇಟಿಎಂ ನ ಯೂಸ್ ಮಾಡಬಹುದು, ಅಥವಾ ತರಕಾರಿಗಳನ್ನ ಇದನ್ನ ಯಾವ್ದೊಂದು ಬಿಗ್ ಬಾಸ್ಕೆಟ್ ಅಂತನೋ ಅದೋ ಇದೋ ತರಿಸ್ಕೊಳ್ತೀವಿ ನಾವು. ನಮ್ಮ ಹಾಗೆ ಈ ಬ್ಯಾಂಕಿಂಗ್ ವ್ಯವಸ್ಥೆ ಒಳಗಡೆ ಬರ್ದೇ ಇರೋರು ಬಹಳಷ್ಟು ಜನ ಇದ್ದಾರೆ ಸರ್. ಅವರ ಸಮಸ್ಯೆಗಳು ನೀಗಬೇಕು ಅಂದ್ರೆ ಬ್ಯಾಂಕ್ ಅಲ್ಲಿ ಸುಲಲಿತವಾಗಿ ಅವ್ರಿಗೆ ಹಣ ಸಿಗ್ಬೇಕು. 20
22 ದಿನ ಆಯ್ತು. ಪರಿಸ್ಥಿತಿ ದಿನಕ್ಕೂ ಬದಲಾಗುತ್ತೆ ಅನ್ನುವಂತ ಆಶಾಭಾವದಲ್ಲಿ ಎದುರು ನೋಡ್ತಾ ಇದ್ದೀವಿ. ಈಗಲೂ ನೀವು ಇಲ್ಲ, ನೀವು ಇನ್ನೂ ಕಾಯ್ಬೇಕು ಅಂದ್ರೆ ಏನ್ ಮಾಡೋಣ, ಜೀವನ ಹೆಂಗ್ ಮಾಡೋಣ ಅಂತ ಜನ ಸಣ್ಣದಾಗಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದನ್ನ ತಾವು ದೇಶ ಪ್ರೇಮದ ಜೊತೆಗೆ ಹೋಲಿಸಬೇಡಿ. ಪ್ರತಿಯೊಬ್ಬರಿಗೂ ಅವ್ರದೇ ಆದ ದೇಶ ಪ್ರೇಮದ ಇದು ಮಾಡ್ಬಾರ್ದು. ಅದು ತಪ್ಪು. ಅದನ್ನ ಇದು ಮಾಡೋಣ. ವಿ ಆರ್ ರೆಡಿ. ಬಟ್ ನಮ್ಮಾಗಿ ಎಲ್ಲರೂ ರೆಡಿ ಇರ್ಬೇಕಲ್ಲ. ಒಂದು ವಾರ ಟೈಮ್ ಕೊಟ್ಟು ನೋಡೋಣ. ನಾಳೆ ಇನ್ನು 1ನೇ ತಾರೀಕು, 1ನೇ ತಾರೀಕಿಂದ 8ನೇ ತಾರೀಕುವರೆಗೂ ಮೋದಿ ಅವರೇನು ಇದೆಲ್ಲ ಥಿಂಕ್ ಮಾಡದೆ ಇಲ್ಲ. ನಾನು ಮೋದಿ ಅವರು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಕೇಂದ್ರ ಸರ್ಕಾರ, RBI ದೇಶ ಪ್ರೇಮದ ಹೇಳ್ತಿದ್ದೀರಲ್ಲ, ತೆನಾಲಿ ರಾಮಕೃಷ್ಣನ್ ಕಥೆಯಲ್ಲಿ ಇದ್ದಂಗೆನೆ ನಿಮ್ ಪ್ರಶ್ನೆ ಇದೆ. ಹೆಂಗೆ ಅಂದ್ರೆ ಮೇಲ್ಗಡೆ ಅಲ್ಲೆಲ್ಲೋ ನಾನು ಪಾತ್ರೆ ಒಳಗಡೆ ಅನ್ನನ ಇಟ್ಬಿಟ್ಟು ಅತ್ತಡಿ ಕೆಳಗಡೆ ನಾನು ಬೆಂಕಿ ಇಟ್ಬಿಟ್ಟು ಕಾಯಿಸ್ತೀನಿ, ಅದ್ ಯಾಕೆ ಅನ್ನ ಬಿಸಿ ಆಗ್ತಿಲ್ಲ ಅಂತ ಕೇಳ್ತೀರಾ? ಅದು ನೀವ್ ಹೇಳ್ತಾ ಇರೋ ನಾನು ಹೇಳ್ತಿರೋದು ದೇಶ ಪ್ರೇಮ ಇದೆ ಅಂದ್ರೆ ಇದನ್ನ ಅದು ನೀವ್ ಹೇಳ್ತಿರೋ ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡಿ ಮೇಡಮ್. ಇವತ್ತು ಅತ್ತಡಿಯಿಂದ ಬರುತ್ತಂದ್ರೆ ಬರಲ್ಲ. ಗ್ರೌಂಡ್ ರಿಯಾಲಿಟಿ ಏನ್ ಹೇಳಿ, ಗ್ರೌಂಡ್ ರಿಯಾಲಿಟಿ ಸೇರಿಸ್ತಾ ಇಲ್ಲ. ದೇಶ ಬದಲಾವಣೆ ಆಗಕ್ಕೆ ಸಾಮಾನ್ಯ ಜನ ಇವತ್ತು ಸ್ಯಾಕ್ರಿಫೈಸ್ ಮಾಡ್ತಿದ್ದಾರೆ. ಟೈಮ್ ಹಿಡಿಯುತ್ತೆ. ತಾವ್ ಹೇಳ್ದಾಗೆ ಒಲೆ ದೂರದಲ್ಲಿದೆ, ಮೇಲ್ಗಡೆ ಅನ್ನ ಇದೆ, ಅಲ್ಲಿಂದ ಇಲ್ಲಿ ಬರೋವರೆಗೆ ಕಾಯಿ ಅಂತ ಹೇಳ್ತಾ ಇದ್ದೀರಾ ತಾವು. ವಾಪಸ್ ಬರ್ತೀನಿ. ಇದನ್ನ ದಯವಿಟ್ಟು ತಾವ್ ಯಾರು ಕೂಡ ಮೋದಿ ಅವ್ರು ಮಾಡ್ತಾ ಇದಾರೆ. ಮೋದಿ ಅವ್ರನ್ನ ಯಾಕೆ ತರ್ತೀರಾ? ಇಲ್ಲಿ ಹಣಕಾಸು ಇಲಾಖೆ ಇದೆ, RBI ಇದೆ, ನೋಟ್ಗಳನ್ನ ಪುಷ್ ಮಾಡ್ಬೇಕು, ಜನರಿಗೆ ಈಸಿ ಮಾಡ್ಬೇಕು. ಅದನ್ನೆಲ್ಲ ತಗೊಂಡೋಗಿ ಮೋದಿ ಅವ್ರ ತಲೆಗೆ ಯಾಕೆ ಕಟ್ತಾ ಇದ್ದೀರಾ ಜನ ನೀವು? ಆಮೇಲೆ ಯಾರು ಮಾತಾಡ್ತಿದ್ದೀರಾ ಅವರು? ಆಮೇಲೆ ಇದನ್ನ ದೇಶ ಪ್ರೇಮಕ್ಕೆ ಯಾಕೆ ಹೋಲಿಸ್ತಾ ಇದ್ದೀರಾ? ಒಬ್ಬ ಬಡವ ಸತ್ತೋದ ಅಂತಂದ್ರೆ ದೇಶ ಪ್ರೇಮಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡ್ದ ಅಂತ ಹೇಳ್ತೀರಾ? 22 ದಿನದಿಂದ ಇನ್ನೂ ವೇಟ್ ಮಾಡ್ತೀವಿ. ಆದ್ರೆ ನಮ್ಮನ್ನೇ ನಂಬಿಕೊಂಡಿರುವಂತ ಕೆಲವರು ವೇಟ್ ಮಾಡ್ಬೇಕಲ್ಲ, ಅವ್ರ ಒತ್ತಡಕ್ಕೆ ನಾವು ಬಲಿಯಾಗಲ್ವಾ ಹೇಳಿ? 3 ದಿನಗಳ ಹಿಂದೆ ನಡೆದಂತಹ ಈ ಸರ್ವೆನಲ್ಲಿ ಸುಮಾರು 30 ಜಿಲ್ಲೆಗಳಲ್ಲಿ 1501 ಉಳಿದ ಜಿಲ್ಲೆಗಳಲ್ಲಿ 1500, 250 ಅದರಲ್ಲಿ ಇದ್ದ ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು. ಈ 50ರಲ್ಲಿ ವರ್ಗೀಕರಣವನ್ನು ಮಾಡಲಾಗಿತ್ತು. ಶ್ರೀಸಾಮಾನ್ಯರು, ವಿದ್ಯಾರ್ಥಿ, ಯುವಜನರು, ಗೃಹಿಣಿಯರು, ಹಿರಿಯ ನಾಗರಿಕರು, ಪಿಂಚಣಿದಾರರು, ಕಾರ್ಮಿಕರು, ವ್ಯಾಪಾರಿಗಳು ಹಾಗೂ ಗ್ರಾಮಸ್ಥರೆಂದು. ಬ್ಯಾಂಕ್ ಹಣದ ವಾಹನ ನಾಪತ್ತೆ ಪ್ರಕರಣ ಸಂಬಂಧಪಟ್ಟಂತೆ ಕದ್ದ ಹಣವನ್ನ ಹಂಚಿಕೊಂಡು ಬೇರೆ ಬೇರೆ ಆಗಲು ಪ್ಲಾನ್ ಅನ್ನ ರೂಪಿಸಿಕೊಂಡಿದ್ರಂತೆ.